ನಮಸ್ಕಾರ ಕರ್ನಾಟಕ. ಯಾವುದೇ ಒಂದು ವಿಚಾರದಲ್ಲಿ ಸಂಭ್ರಮಾಚರಣೆ ಓಕೆ, ಆದರೆ ಸಾರ್ವಜನಿಕರಲ್ಲಿ ಜಾಗರೂಕತೆ ಮತ್ತು ಒಂದನ್ನು ಆಚರಣೆ ಮಾಡೋಕ್ಕೆ ಹೋಗಿ ಇತಿಹಾಸದ ಪುಟದಲ್ಲಿರುವಂಥ ವ್ಯಕ್ತಿಗಳಿಗೆ ಅವರ ಸ್ಮಾರಕಗಳಿಗೆ ಡ್ಯಾಮೇಜ್ ಮಾಡೋದಿದೆಯಲ್ಲ, ತುಂಬ ದೊಡ್ಡ ವಿಧಾನಸೌಧದ ಮುಂದೆ ನಿಂತ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಮೊನ್ನೆ RCB ವಿಜೃಂಭಣೆ ಯಾತ್ರೆಯ ಫಲ ನೋಡಿ. ಇಲ್ಲಿರುವಂಥ ಎಂಟೈರ್ ಬ್ಯಾರಿಕ್ ಏನಿದೆ, ಈ ಕಬ್ಬಿಣದ ಗೇಟ್ ಸಿಸ್ಟಮ್ ಏನಿದೆ, ಎಲ್ಲದನ್ನು ತುಂಡಾಗಿ ಕತ್ತರಿಸಿ ಬಿಸಾಕಿದೆ. ಓಕೆ, ಇಲ್ಲಿ ಇದು ವಿಧಾನಸೌಧ, ದಿಸ್ ಇಸ್ ಹೈಕೋರ್ಟ್ ಎದುರು. ಬಟ್ ಜಸ್ಟ್ ಬನ್ನಿ, ಇದೆಲ್ಲ ಅಟ್ಲೀಸ್ಟ್ ಇದನ್ನೇನೋ ರಿಪೇರಿ ಮಾಡಿಸ್ಬೋದು ಅಂತ ಹೇಳ್ಬೋದು. ಇಲ್ಲಿ ವಿಧಾನಸೌಧದ ಮುಂದೆ ಕೆಂಪೇಗೌಡರ ಸ್ಮಾರಕ ಇದೆ. ಶೋ ಯು ಏನು ಗತಿ ಮಾಡಿಟ್ಟಿದ್ದಾರೆ ಇವರು. ನಮಸ್ತೆ. ಇದು ವಿಧಾನಸೌಧದ ಮುಂದೆ ಇರೋ ಕೆಂಪೇಗೌಡರ ಸ್ಮಾರಕ. ಮೊನ್ನೆ RCB ವಿಜಯೋತ್ಸವ, ಕೆಂಪೇಗೌಡರ ಪ್ರತಿಮೆ ಇದು. ವಿಧಾನಸೌಧ ಮುಂದೆನೇ ಕೆಂಪೇಗೌಡರ ಪ್ರತಿಮೆ ಇಟ್ಟಿದ್ದಾರೆ. ಇಲ್ಲಿರುವ ಎಂಟೈರ್ ಈ ಸ್ಟೀಲ್ ಬ್ಯಾರಿಕೇಡ್ಸ್ ಏನು ಹಾಕಿದ್ರು ಎಲ್ಲ ಅದನ್ನು ಒಡೆದಾಕಿ ಎಂಟೈರ್ ಸಿಸ್ಟಮ್ ನೋಡಿ. ವಿಧಾನಸೌಧದ ಮುಂದೆ ನೋಡ್ಬೋದು. ಕರೆಕ್ಟ್, ನೀವು ಸಂಭ್ರಮ, RCB ಸಂಭ್ರಮಾಚರಣೆ ನಾವೆಲ್ಲ ಸೇರ್ಕೊಂಡಿದ್ವಿ ಇಲ್ಲಿ ನೋಡಿ. ಪುಡಿ ಮಾಡಾಕಿದ್ದಾರೆ. ಈ ಬೆಂಗಳೂರನ್ನು ಕೊಟ್ಟದಂಥ ವ್ಯಕ್ತಿ ಕನಿಷ್ಠ ಆತನ ಪ್ರತಿಮೆಗೂ ಸ್ಮಾರಕಕ್ಕೂ ಕನಿಷ್ಠ ಮರ್ಯಾದೆಯನ್ನು ಕೊಡದೆ ಇರುವಂಥ ಕ್ರೌಡು ನಿಜವಾಗ್ಲೂ ಬೆಂಗಳೂರಲ್ಲಿ ಬೇಕಾಗಿದೆಯಾ ನೋಡಿ. ಎಲ್ಲ ಪುಡಿ ಮಾಡಾಕಿದ್ದಾರೆ. ಎಲ್ಲ ಸಮುದಾಯದ ಇತಿಹಾಸದ ಪುಟದಲ್ಲಿರುವಂಥ ವ್ಯಕ್ತಿಗಳು ತುಂಬ ಇಂಪಾರ್ಟೆಂಟು. RCB ಸೆಲೆಬ್ರೇಷನ್ ಓಕೆ, ಆದರೆ ವಿಧಾನಸೌಧದ ಮುಂದೆ ಇರೋ ಕೆಂಪೇಗೌಡರ ಪ್ರತಿಮೆಯ ಸುತ್ತಮುತ್ತ ಇದ್ದಂಥ ಎಂಟೈರ್ ಸಿಸ್ಟಮನ್ನು ಒಡೆದಾಕಿ, ಲೈಟ್ಗಳನ್ನೆಲ್ಲ ತಳ್ಳಾಕಿ ಮುರಿದಾಕಿ, ಇವರಿಂದನೇ ಬೆಂಗಳೂರು ಕನಿಷ್ಠ ಇವ್ರಿಗೂ ಕೂಡ ನಾವು ಸೆಲೆಬ್ರೇಷನಲ್ಲಿ ಮರ್ಯಾದೆ ಕೊಟ್ಟಿಲ್ಲ ಅಂತಂದರೆ ಇದ್ರ ಮೇಲೆ ಏನಾಗ್ತಾ ಇದೆ? ಅಷ್ಟು ಹುಚ್ಚುತನ ಅವಶ್ಯಕತೆ ಇದೆಯಾ? ಆ್ಯಂಡ್ ಈ ರೀತಿ ಮಾಡೋದ್ರಿಂದ ನಾವು ಈ ಒಂದು ನಮ್ಮ ಈ ಬೆಂಗಳೂರಿನ ಕಡೆದ ಕೆಂಪೇಗೌಡರಿಗೆ, ಆ ಸಮುದಾಯಕ್ಕೆ ಅವಮಾನ ಮಾಡ್ದಂಗಲ್ವಾ? ಇದೆಲ್ಲ ಮಾಡೋದು ತಪ್ಪಲ್ವಾ? ಕನಿಷ್ಠ ಪ್ರಜ್ಞೆಯನ್ನು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋವಂಥ ಯುವ ಜನತೆ ಮತ್ತು ಸಾರ್ವಜನಿಕರು ಬೆಳೆಸ್ಕೊಬೇಕಲ್ವಾ? ಇತಿಹಾಸದ ಪುಟದಲ್ಲಿರುವ ವ್ಯಕ್ತಿಗಳಿಗೆ ಈ ರೀತಿ ಅವರ ಸ್ಮಾರಕಗಳಿಗೆ, ಅವರಿರುವಂಥ ಜಾಗಗಳಲ್ಲೂ ಕೂಡ ನೀವು ಕನಿಷ್ಠ ಗೌರವವನ್ನು ಕಾಪಾಡಲ್ಲ ಅಂದರೆ ಮತ್ತು ಈ ಸೆಲೆಬ್ರೇಷನ್ ನಿಜವಾಗ್ಲೂ ಈ ಸೆಲೆಬ್ರೇಷನ್ಗೆ ಏನು ಮಹತ್ವ ಬಂತು? ಏನು ಕಲ್ತಿದ್ದೀರಾ ನೀವೆಲ್ಲ? ಎದುರುಗಡೆ ಅಲ್ಲಿ ಇವರು ಬಸವಣ್ಣನವರ ಪ್ರತಿಮೆ ಇದೆ ನೋಡಿ. ಬಸವಣ್ಣನ ಪ್ರತಿಮೆ ಇದೆ. ನನ್ನ ಬ್ಯಾಕ್ಗ್ರೌಂಡಲ್ಲಿ ಕೆಂಪೇಗೌಡರ ಪ್ರತಿಮೆ ಇದೆ. ಕೆಂಪೇಗೌಡರ ಸ್ಮಾರಕದ ಸುತ್ತಮುತ್ತ ಇರೋಂಥ ಎಲ್ಲದನ್ನು ಕಿತ್ತಾಕಿ ನಾವು ಕನಿಷ್ಠ ಗೌರವಗಳನ್ನು ಈ ಸಿಟಿ ಈ ಒಂದು ಬೆಂಗಳೂರನ್ನು ಕಡಿದ 500 ವರ್ಷಗಳಿಂದ ಕಡಿದಂಥ ಅವ್ರಿಗೆ ನಾವು ಮರ್ಯಾದೆ ಕೊಡಲ್ಲ ಅಂತಂದರೆ ನಿಜವಾಗ್ಲೂ ಇವತ್ತೆಲ್ಲ ಜನ ಇಲ್ಲಿ ನೋಡ್ತಾ ಇದ್ದಾರೆ. ಪ್ಯಾರಲಲ್ಲಿ ಒಂದು ವಿಧಾನಸೌಧದಲ್ಲಿ ಒಂದು ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟೋತೆ. ನಿಜವಾಗ್ಲೂ RCB ಸೆಲೆಬ್ರೇಷನ್ ನನಗೆ ಗೊತ್ತಿಲ್ಲ ಯಾರು ಕಿತ್ತಾಕಿದ್ರು ಇಲ್ಲ ಅಂತ. ಒಂದು ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ, ಮತ್ತು ಕನಿಷ್ಠ ಮಾನದಂಡಗಳನ್ನು ನಾವಿಲ್ಲಿ ಬೆಳೆಸ್ಕೊಂಡಿಲ್ಲ, ಗೌರವವನ್ನು ಬೆಳೆಸ್ಕೊಂಡಿಲ್ಲ. ಒಂದು ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗಿ ಬರೋದನ್ನೆಲ್ಲ ಡ್ಯಾಮೇಜ್ ಮಾಡಿ ಅಗೌರವವನ್ನು ಸೂಚಿಸ್ತೀವಿ ಅಂತಂದರೆ ನಿಜವಾಗೋ ಸೆಲೆಬ್ರೇಷನ್ಗಾಗಿರ್ಬೋದು, ಅಲ್ಲಿರುವಂಥ ವ್ಯಕ್ತಿಯ ಮನಸ್ಥಿತಿಗಳಿಗಾಗಿರ್ಬೋದು ಒಂದು ಧಿಕ್ಕಾರ ಅಂತ ಹೇಳುತ್ತಾ ಈ ರೀತಿ ಎಲ್ಲೂ ಕೂಡ ಆಗಬಾರ್ದು, ಯಾರ ಜೊತೆನೂ ಆಗಬಾರ್ದು. ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂರ್ತಿಗಳಿದೆ, ಕೆಂಪೇಗೌಡ ಇದೆ, ಬಸವಣ್ಣವ್ರದೆ, ಗಾಂಧೀಜಿ ಇದೆ. ನಾವು ಮಾಡ್ತಾ ಇರೋವಂಥ ವಿಜಯೋತ್ಸವಗಳು ಇವ್ರುಗಳಿಗೆ ಅಗೌರವ ತರುವಂಥ ಒಂದು ಮಾಡಬಾರ್ದು ಅಂತ ಈ ಮೂಲಕ ಹೇಳುತ್ತಾ ಇಲ್ಲಿ ಆಗಿರುವಂಥ ಈ
ಈ ಡ್ಯಾಮೇಜಸ್ ಏನಿದೆ ನೋಡಿ, ಲೈಟ್ಸ್ಗಳನ್ನೆಲ್ಲ ಕಿತ್ತಾಕಿ ಒಂದು ಸಮುದಾಯ ಮತ್ತು ನಾಡಬಡಗು ಕೆಂಪೇಗೌಡರು ಇಟ್ ಡಸ್ ನಾಟ್ ಬಿಲಾಂಗ್ ಟು ಬರೀ ಒಕ್ಕಲಿಗರು ಗೌಡದ ಅಂತಲ್ಲ, ಬೆಂಗಳೂರು ಅಂತಲ್ಲ, ಪ್ರತಿಯೊಬ್ಬರು ಇವರನ್ನು ನಾಡಪ್ರಭು ಅಂತ ಏನಕ್ಕೆ ಅಂತ ಸಕಲ ಜನಾಂಗದವ್ರಿಗೂ ಒಂದು ಜಾಗವನ್ನು, ಈ ಬ್ಯೂಟಿಫುಲ್ ಪ್ಲೇಸ್ ಬೆಂಗಳೂರನ್ನ ಬಿಟ್ಟು ಹೋಗಿದ್ದಾರೆ. ಅಂಥವ್ರಿಗೆ ಈ ರೀತಿ ಮಾಡಿರೋಂಥ ಈ ಒಂದು ಕಿತ್ತಾಕಿ ಡ್ಯಾಮೇಜಸ್ ಮಾಡಿ ಲೈಟ್ಸು ಗೇಟ್ಸ್ ಎಲ್ಲ ಮಾಡಿರೋದು ನಿಜವಾಗ್ಲೂ ಒಂದು ಅಗೌರವ ಸೂಚಕ ಅಂತೇಳಿ ಈ ನಮ್ಮ ಸಮುದಾಯ ಇನ್ಫ್ಯಾಕ್ಟ್ ಈ ಕೆಂಪೇಗೌಡರ ಒಂದು ಅನುಕರಣೆ ಮಾಡುವಂಥ ಸಮುದಾಯಕ್ಕೆ ಮಾಡಿರುವಂಥ ಅವಮಾನ ಮತ್ತು ಅವ್ರಿಗೆ ಮಾಡಿರುವಂಥ ಅವಮಾನ ಮತ್ತು ಈ ಸಿಟಿಗೆ ಮಾಡಿರುವಂಥ ಅವಮಾನ ಮುಂದೆಂದೂ ಆಗದಿರಲಿ. ಸಂಬಂಧಪಟ್ಟಂಥ ಪೊಲೀಸ್ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಹೆಚ್ಚಿನ ಒಂದು ಆದ್ಯತೆಯನ್ನು ಇಲ್ಲಿ ವಹಿಸಬೇಕಾಗಿತ್ತು. ಫೇಲ್ಯೂರು, ವೆರಿ ಸ್ಯಾಡ್ ಆ್ಯಂಡ್ ದಿಸ್ ಇಸ್ ದ ರಿಯಾಲಿಟಿ. ಇನ್ನೊಂದು ಮುಂದೆ ಆಗದಿದ್ದಂಗೆ ನೋಡ್ಕೊಳ್ಬೇಕು. ಐ ಆಮ್ ಆಲ್ಸೋ ಫೈಲಿಂಗ್ ದಿಸ್ ಪೊಲೀಸ್ ಕಂಪ್ಲೇಂಟ್.